ಸಚಿವರಾದಂತಹ ನಾಗೇಂದ್ರ ಸಾಹೇಬರ ಮೇಲೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಿಬಿಐ ಮತ್ತು ಇಡಿಯನ್ನು ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿದ್ದರಾಮಯ್ಯಕ್ಕೆ ಡಿ.ಕೆ. ಹರಿಪ್ರಸಾದ್ಗೆ ಡಿ.ಕೆ. ಶಿವಕುಮಾರ್ಗೆ ಫೋನ್ ಮಾಡೋದು ಯಾರಿಗೆ ಶೋಭೆ ರಾಜೀನಾಮೆ ಕೇಳಿದ್ರೆ ನಿಮ್ಗೆ ಹಕ್ಕಿದೆ. ಆದರೆ ಅಧಿವೇಶನದಲ್ಲಿ ಅಲ್ಲ. ನಾಗೇಂದ್ರ ಅವರು ಏನು ಮಾಡಿದ್ದಾರೆ ಅಂತ ದಾಖಲೆ ಸಮೇತ ನೀವು ಕೊಡಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಅದಕ್ಕೆ ನಿಮಗೆ ಸಂಪೂರ್ಣವಾಗಿ ದಾಖಲೆಯನ್ನು ಕೊಡ್ತಾರೆ. ನಾಗೇಂದ್ರ ಅವ್ರದ್ದು ಇದರಲ್ಲಿ ಯಾವ ಪಾತ್ರವೂ ಇಲ್ಲ, ಅವ್ರದ್ದು ಯಾವ ಪಾತ್ರವೂ ಇಲ್ಲ. ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಇವರು ಇಲ್ಲ ಅಂತ. ಆ ಕಾರಣಕ್ಕಾಗಿ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ನಮ್ಮ ವರಿಷ್ಠರಿಗೇನು ಕಾನೂನಿನ ಪರಿವಿಂದಲೇ ಮಾಡಿದ್ದಾರೆ. ಅದನ್ನು ಬಿಟ್ಟು ಸುಮ್ಮನೆ ನೀವು ನಾಗೇಂದ್ರ ಮೇಲೆ ಷಡ್ಡಾಂತರ ಹೂಡಿ ಅವ್ರನ್ನ ನೀವು ಮಂತ್ರಿಯಿಂದ ವಜಾ ಮಾಡಬೇಕಂತೇಳಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಇದು ನಿಮಗೆ ಶೋಭೆ ಅಲ್ಲ. ಬಿ ಜೆ ಪಿಗರೇ ಮತ್ತು ಜೆ ಡಿ ಎಸ್ನವರೇ, ನೀವು ಈ ಭ್ರಷ್ಟಾಚಾರದ ಲಂಚ ತೆಗೆದುಕೊಳ್ಳೋದ್ರಿ ಪಿತಾಮಹರು. ನೀವು ಮೊದಲಿಗೆ ನೀವು ಪಿತಾಮಹರು, ನೀವೇ ಇದಕ್ಕೆ ಬುನಾದಿ ಹಾಕಿದರು. ನಾಗೇಂದ್ರ ಅವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ, ಅವ್ರ ಮೇಲೆ ಯಾವ ರೀತಿ ಆರೋಪಗಳಿದೆ. ಅವರು ಬರೀ ಆರೋಪಿ. ಇದು ಮಾಡ್ತಕ್ಕಂಥದ್ದು ಬರೀ ಆರೋಪ ಅಷ್ಟೇ. ಅಧಿವೇಶನದಲ್ಲಿ ಪ್ರಶ್ನೆ ಕೇಳ್ರಿ, ನೀವು ಅಪ್ಲಿಕೇಶನ್ ಕೊಡ್ರಿ, ಕೇಳ್ರಿ, ಪ್ರಶ್ನೆ ಕೇಳ್ರಿ, ಅದ್ರ ಮೇಲೆ ಅವರು ಉತ್ತರ ಕೊಡ್ತಾರೆ. ಸಾಬೀತಾದರೆ ಒಂದು ಕ್ಷಣ ಕೂಡ ಇರೋದಿಲ್ಲ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಈ ರೀತಿ ಬಿಟ್ಟು ಸುಮ್ಮನೆ ಅವ್ರ ಮೇಲೆ ನೀವು ಷಡ್ಡಾಂತರ ಮಾಡಿ ಅಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ನೀವು ಈ ರೀತಿ ಮಾಡ್ತಾರಲ್ಲ, ಇದು ಯಾರು ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಅದನ್ನು ತಿಳ್ಕೋಬೇಕು. ನಾವು ಯಾವುದೇ ಸಂದರ್ಭ ಬಂದರೂ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಲಿಕ್ಕೆ ಬಿಡೋದಿಲ್ಲ. ಅವರು ಮುಂದುವರಿಬೇಕು, ಈ ರಾಜ್ಯದ ಮಂತ್ರಿಯಾಗಿ ಮುಂದುವರಿಬೇಕಂತೇಳಿ ನಮ್ಮೆಲ್ಲ ಒಕ್ಕೂಟಗಳು, ನಮ್ಮೆಲ್ಲ ಮುಂಚೂಣಿ ಘಟಕಗಳು, ಪ್ರತಿಯೊಬ್ಬ ನಾಗರಿಕರು ಕೂಡ ಇದರಲ್ಲಿ ಭಾಗಿಯಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಿಮಗೆ ನೆನಪಿಸ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್.